ಇದು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಮಕ್ಕಳಿಗೆ ಜಲ್ದಿ ಅಡುಗೆ ಮಾಡಬೇಕು, ಈ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಬೇಗ ಅಡುಗೆ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಒಂದು ಬಟ್ಲು ಅಕ್ಕಿ, ಮತ್ತು ಒಂದು 4 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಒಂದು 4 ಮೆಣಸಿನ್ಕಾಯಿ, ಮತ್ತು ಇದು ಚಕ್ಕೆ ಪುಡಿ, ಮತ್ತು ಉಪ್ಪು, ಮತ್ತು ಸ್ವಲ್ಪ ಎಣ್ಣೆ. ಈ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ನಾವು ಒಂದು 5 ನಿಮಿಷದಲ್ಲೇ ಟಿಫನ್ ಬಾಕ್ಸ್ನ ರೆಡಿ ಮಾಡ್ಬೋದು. ಫಸ್ಟ್ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ರಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಗ್ಯಾಸ್ ಹಚ್ಕೊಳ್ರಿ. ಅದಾದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಆದಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಜೀರಿಗೆ ಹಾಕ್ಕೊಳ್ರಿ. ಈ ಜೀರಿಗೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ಜೀರ್ಣಶಕ್ತಿ ತುಂಬ ಉತ್ತಮವಾಗುತ್ತೆ. ಮಕ್ಕಳು ಬೆಳಗಿಂದ ಸ್ಕೂಲಲ್ಲೇ ಇರ್ತಾರೆ, ಅವ್ರಿಗೆ ಜೀರ್ಣಶಕ್ತಿ ಆರಾಮಾಗಿ ಆಗಬೇಕಂದ್ರೆ ಈ ಜೀರಿಗೆ ಹಾಕಿರಿ. ಮತ್ತು ಒಂದು 4 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ರಲ್ಲ, ಆ ಮೆಣಸಿನ್ಕಾಯಿ ಹಾಕಿರಿ. ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಅಷ್ಟೂ ಬಾಡಿಸ್ರಿ. ಅದು ಖಾರನೂ ಇರಲ್ಲ, ಸಪ್ಪೆನೂ ಇರಲ್ಲ. ಈ ಆಹಾರ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ವರ್ಕಿಂಗ್ ವುಮೆನ್ಸಿಗೂ ಮಾಡೋಕ್ಕೂ ತುಂಬ ಸುಲಭ ಆಗುತ್ತೆ. ಆಮೇಲೆ ಡಬ್ಬಿ ಕಟ್ಕೊಂಡು ಹೋಗೋಕ್ಕೂ ತುಂಬಾ ಸುಲಭವಾಗಿರುತ್ತೆ. 5 ನಿಮಿಷದಲ್ಲಿ ಆರಾಮಾಗಿ ಪಟ್ ಅಂತ ನಾವು ಈ ಅಡುಗೆನ ಮಾಡಿ ಮುಗಿಸ್ಬೋದು. ಇದು ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ನೆಕ್ಸ್ಟು ಅಕ್ಕಿ ಇರುತ್ತಲ್ಲ, ಅಕ್ಕಿನ ಹಾಕ್ಕೊಳ್ರಿ. ಅದಾದಮೇಲೆ 1 ಬಟ್ಲ ಅಕ್ಕಿನ ಹಾಕ್ಕೊಳ್ರಿ. ಆ 1 ಬಟ್ಲ ಅಕ್ಕಿಗೆ 2 ಬಟ್ಲದಷ್ಟು ನೀರನ್ನು ಹಾಕ್ಕೊಳ್ರಿ. ನೀರು ಯಾವಾಗಲೂ ಅಷ್ಟೇ, 1 ಕಪ್ ಅಕ್ಕಿಗೆ ಯಾವಾಗಲೂ 2 ಬಟ್ಲ ನೀರು ಹಾಕ್ಕೋಬೇಕು. ಆವಾಗ ಅದು ನೀಟಾಗಿ ಬೇಯುತ್ತೆ. 2 ಬಟ್ಲ ನೀರು ಹಾಕಿದ ಮೇಲೆ ಅದು ಒಂದು ಕುದಿ ಬೇಯೋ ತನಕ ನೀಟಾಗಿ ಅದನ್ನು ಸ್ಟರ್ ಮಾಡಿರಿ. ಅದಾದಮೇಲೆ ಅದು ಅದು ಒಂದು ಕುದಿಬೇಕು. ಅದು ಕುದ್ದಾದಮೇಲೆ ನಾವೇನಾರು ಅದಕ್ಕೆ ಮಸಾಲೆ ಪುಡಿ ಹಾಕಿದರೆ ಅದು ಜಲ್ದಿ ಹೋಗುತ್ತೆ. ನಮಗೆ ಆವಾಗ 5 ನಿಮಿಷದಲ್ಲಿ ಪಟಾಪಟ್ ಅಂತ ಅಡುಗೆ ರೆಡಿ ಆಗುತ್ತೆ. ಈಗ ಕೆಲಸಕ್ಕೆ ಹೋಗೋರಿಗೆ ತುಂಬ ಹೆವಿನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಮತ್ತೆ ಹೋಗ್ಬಂದು ತುಂಬ ಸುಸ್ತಾಗ್ಬಿಡುತ್ತೆ. ಈ ಅಡುಗೆನ ಈ ರೀತಿ ಸುಲಭವಾಗಿ ಮಾಡೋದ್ರಿಂದ ನಮಗೆ ತುಂಬ ಉಪಯುಕ್ತವಾಗೂ ಇರುತ್ತೆ. ಮಕ್ಕಳಿಗೂ ಒಳ್ಳೆಯದು, ಆಮೇಲೆ ಹೊರಗೆ ಹೋಗೋ ವುಮೆನ್ಸಿಗೂ ಮಾಡೋಕ್ಕೂ ಒಳ್ಳೆಯದು, ಆಮೇಲೆ ಅವ್ರಿಗೆ ಮಾಡೋಕ್ಕೂ ತುಂಬ ಉಪಯೋಗವಾಗುತ್ತೆ. ಆಮೇಲೆ ಜೀರ್ಣಶಕ್ತಿಗೂ ಜೀರಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ಅದು ಒಂದು ಕುದಿಯೋ ತನಕ ಒಂದು 5 ನಿಮಿಷ ವೆಯ್ಟ್ ಮಾಡಿರಿ. ಅದು ನೀಟಾಗಿ ಅದನ್ನು ಕೈ ಆಡಿಸ್ಕೊಡ್ತಾರೆ ಇರ್ರಿ. ಅದಾದಮೇಲೆ ಅದಕ್ಕೆ ಒಂದಿಷ್ಟು ಚಕ್ಕೆ ಪೌಡ್ರ್ ಹಾಕ್ಕೊಳ್ರಿ. ಚಕ್ಕೆ ಪೌಡ್ರ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಚೂರು ಚಕ್ಕೆ ಪೌಡ್ರು, ಮತ್ತು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮತ್ತೆ ಕೈ ಆಡಿಸಿ ಅದನ್ನು ಮತ್ತೆ ಲಿಡ್ಡಲ್ಲಿ ನೋಡಿರಿ ಕುದೀತಾ ಇದೆ. ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಒಂದು 3 ಸೀಟಿ ಕೂಗಬೇಕು. 3 ಸೀಟಿ ಕೂಗ್ತು ಅಂದರೆ ಅವಾಗ ನೀಟಾಗಿ ಚೆನ್ನಾಗಿ ಅನ್ನ ಬೆಂದಿರುತ್ತೆ. ಕುಕ್ಕರ್ನ ಲಿಡ್ಡಲ್ಲಿ ಮುಚ್ಚ್ರಿ, ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ 5 ನಿಮಿಷ ನೋಡಿರಿ, ಈಗ ಕುದೀತಾ ಇದೆ. ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ 5 ನಿಮಿಷ ಬಿಡ್ರಿ. ಅದು 3 ವಿಷಲ್ ಕೂಗಬೇಕು. 3 ವಿಷಲ್ ಕೂಗಾದ್ಮೇಲೆ 3 ವಿಷಲ್ ಕೂಗೋದ್ರಿಂದ ಅನ್ನ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ನಿಮ್ಮ ಈ ತಿಂಡಿ ರೆಸಿಪಿ ರೆಡಿ. ಇದಕ್ಕೆ ಜೀರಾ ರೈಸ್ ಅಂತಲೂ ಕರಿಬೋದು, ಅಥವಾ ಪ್ಲೇನ್ ರೈಸ್ ಅಂತಲೂ ಕರಿಬೋದು. 5 ನಿಮಿಷದಲ್ಲಿ ಫಟಾಫಟ್ ಅಂತ ನೀವು ಈ ಅಡುಗೆನ ಮಾಡಿ ಮುಗಿಸ್ಬೋದು. ಈ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡಬಹುದು.